ನೋಡಿ, ನಾವು ಹೆಣ್ಣು ಮಕ್ಕಳನ್ನ ಪೂಜಿಸ್ತೇವೆ, ಹೆಣ್ಣು ದೇವತೆಗಳನ್ನ ನಮ್ಮ ದೇಶದಲ್ಲಿ ಹೆಚ್ಚು ಪೂಜಿಸ್ತೀವಿ. ನಮ್ಮ ದೇಶದಲ್ಲಿ ಹೆಣ್ಣಿಗೆ ಒಂದು ಗೌರವ ಸ್ಥಾನವನ್ನ ಕೊಟ್ಟು ನಾವು ತಾಯಿ ಸ್ಥಾನದಲ್ಲಿ ಕೂಡಿಸಿ ತಾಯಿಯೇ ದೇವರು ಅಂತ ನಾವು ಪೂಜಿಸ್ತೇವೆ. ಇವತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಮಾರಸ್ವಾಮಿ ಅವರು ಎಷ್ಟು ಹಗುರವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಿದ್ದಾರೆ ಅಂತೇಳಿ. ಇದೇ ಮೊದಲಲ್ಲ ಅವ್ರು ಈ ರೀತಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿರೋದು. ಸುಮಲತಾ ಅವ್ರ ಬಗ್ಗೆ ಅವಹೇಳನ ಮಾಡಿದ್ರು, ಅದೇ ಅವರು ಸೋಲಿಕ್ಕೆ ಕಾರಣವಾಗಿತ್ತು. ಈ ಬಾರಿ ಕೂಡ ಇದೇ ರೀತಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದರೆ ಮಂಡ್ಯದ ಸ್ವಾಭಿಮಾನಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಕುಮಾರಸ್ವಾಮಿ ಅವ್ರಿಗೆ ಮಂಡ್ಯಕ್ಕೆ ಬರಲಿಕ್ಕೆ ಬಿಡಬಾರ್ದು. ಗೋಬ್ಯಾಕ್ ಅಂತೇಳಿ ಇವತ್ತು ಹೆಣ್ಣು ಮಕ್ಕಳು ತಿರುಗಿ ಬಿದ್ದಿದ್ದಾರೆ. ಇದೇ ಒಬ್ಬ ರೈತ ಮಹಿಳೆ ಕೂಡ ಇವ್ರ ವಿರುದ್ಧ ಏನೋ ಒಂದು ಪ್ರಶ್ನೆಯನ್ನ ಕೇಳಿದಾಗ, ಇಷ್ಟು ದಿನ ಎಲ್ಲಿ ಮಲಗಿದ್ಯಮ್ಮ ನೀನು ಅಂತ ಪ್ರಶ್ನೆ ಮಾಡಿದ್ದಂತ ಕುಮಾರಸ್ವಾಮಿ ಅವರು ಸುಮಲತಾ ಅವರ ವಿರುದ್ಧ ಕೂಡ ಡ್ಯಾಮ್ ಗಡ್ಡವಾಗಿ ಮಲ್ಕೊಳ್ಳಿ ಅಂತ ಉಡಾಫೆ ಮಾಡಿದ್ರು. ಇದು ಹೆಣ್ಣು ಮಕ್ಕಳ ಬಗ್ಗೆ ಇರ್ತಕ್ಕಂಥ ಇವರ ಒಂದು ಕಾಳಜಿಯನ್ನ ತೋರಿಸ್ತಾ ಇದೆ. ತೆನೆ ಹೊತ್ತ ಮಹಿಳೆ, ಇವರ ಗುರುತು ತೆನೆ ಹೊತ್ತ ಮಹಿಳೆ. ನಿಮ್ಮ ಗುರುತು ಇವತ್ತಿಂದ ನೀವು ಬಿಡಬೇಕಾಗ್ತದೆ. ತೆನೆ ಹೊತ್ತ ಮಹಿಳೆನ ಬಿಟ್ಟು ನೀವು ಬೇರೆ ಯಾವುದಾದ್ರೂ ಒಂದು ಗುರುತನ್ನ ಇಟ್ಕೊಳ್ಳಿ. ಕುಮಾರಸ್ವಾಮಿ ಅವರೇ, ನೀವು ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ದೇಶದ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಮೋದಿ ಅವರು ಇದಕ್ಕೆ ಉತ್ತರ ಕೊಡಬೇಕು. ಮೋದಿ ಅವರು ಕ್ಷಮಾಪಣೆ ಕೇಳಬೇಕು. ಯಾಕಂದ್ರೆ ಇವ್ರ ಜೊತೆ ತಾನೇ ಅವರು ಕೈ ಜೋಡಿಸಿರ್ತಕ್ಕಂಥದ್ದು. ನಾನು ಪ್ರಶ್ನೆ ಮಾಡ್ತೇನೆ, ಬಿಜೆಪಿಯಲ್ಲಿ ಇವತ್ತೇನಾದ್ರು ಭಾರತ್ ಮಾತಾ ಕಿ ಜೈ ಅಂತೇಳಿ ನೀವೇನಾದ್ರೂ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೇಳಿ ಸ್ಲೋಗನ್ ಏನಾದ್ರು ಕೊಟ್ಟಿದ್ರೆ, ಏನು ಮಂಡ್ಯದಲ್ಲಿ ಇವತ್ತು ಹೆಣ್ಮಕ್ಳು ಕೂಗ್ತಿದಾರಲ್ಲ, ಇದು ಇಡೀ ದೇಶದ ಹೆಣ್ಣುಮಕ್ಕಳು ಕೂಗ್ತಾ ಇದ್ದೇವೆ. ನೀವು ಕ್ಷಮಾಪಣೆಯನ್ನ ಕೇಳಬೇಕು. ನಮಗೆ ರಕ್ಷಣೆ ಇದೆಯಾ? ಇವತ್ತು ನಿಮ್ಮಂತವ್ರನ್ನ ಆರಿಸಿ ಕಳಿಸಿದ್ರೆ ನಮ್ಗೆ ರಕ್ಷಣೆ ಇದೆಯಾ ಅಂತ ಹೆಣ್ಣುಮಕ್ಳು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಅವಮಾನ, ಅವಹೇಳನಕಾರಿ. ಒಂದು ಕಡೆ ಗ್ಯಾರಂಟಿಗಳನ್ನ ಕೊಟ್ಟು ಶಕ್ತಿಯನ್ನ, ಸ್ವಾಭಿಮಾನದ ಬದುಕನ್ನ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ DKC ಸಾಹೇಬ್ರ ಸರ್ಕಾರವ ಒಂದು ಯಶಸ್ಸನ್ನ ಸಹಿಸ್ಲಿಕ್ಕಾಗದೆ ಇಂಥ ಉಡಾಫೆ ಉತ್ತರಗಳನ್ನ, ಪ್ರಶ್ನೆಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಧಿಕ್ಕಾರ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇನ್ನೆಂದೂ ಕೂಡ ನೀವು ಅಗ್ರವಾಗಿ ಮಾತನಾಡಬಾರ್ದು. ನಿಮಗೆ ನಿಮ್ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಇದನ್ನ ಖಂಡಿಸಬೇಕು ಅಂತ ನಾನು ಇಡೀ ರಾಜ್ಯದಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳು, ಮಹಿಳೆಯರು ಇವತ್ತು ನಾವು ಸ್ವಾಭಿಮಾನವನ್ನ ಇವತ್ತು ಪ್ರಶ್ನೆ ಮಾಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಎದುರಾಗಿದೆ. ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇವತ್ತು ಏನಮ್ಮ ಈ ರೀತಿ ಅಂತ ಅವ್ರು ಪ್ರಶ್ನೆ ಮಾಡಿದ್ರೆ ಏನಂತ ಹೇಳಿದ್ದಾರೆ? ಅವರು ಏನಂತ ಹೇಳಿದ್ರೆ, ದಾರಿ ತಪ್ಪಿದಾರ? ಯಾವ ತರ ದಾರಿ ತಪ್ಪಿದ್ದಾರೆ ಸ್ವಾಮಿ? ಯಾವ ತರ ದಾರಿ ತಪ್ಪಿದ್ದಾರೆ? ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಇದರ ವಿರುದ್ಧ ನಾವು ಮಾತನಾಡ್ತೀವಿ, ಖಂಡಿಸ್ತೀವಿ. ನಮಗೆ ಮೋದಿ ಅವರು ಕ್ಷಮಾಪಣೆ ಕೇಳಬೇಕು ಈ ವಿಚಾರದಲ್ಲಿ. ಕುಮಾರಸ್ವಾಮಿ ಅವರು ಯಾವುದೇ ಒಂದು ಅರ್ಹತೆ ಇಲ್ಲ ಅವ್ರಿಗೆ, ಇಲ್ಲಿ ಸಂಸದರಾಗಿ ಅಥವಾ ಯಾವುದೇ ಒಂದು ವ್ಯಕ್ತಿಯಾಗಿ ಕೆಲಸ ಮಾಡಲಿಕ್ಕೆ ಜನಪರವಾಗಿ ಅವ್ರಿಗೆ ಅರ್ಹತೆ ಇಲ್ಲ. ನಾವು ಇಡೀ ನಮ್ಮ ಹೆಣ್ಣು ಕುಲಕ್ಕೆ ಇವತ್ತು ಅವಮಾನವಾಗಿದೆ. ನಾವು ಇದನ್ನ ಘೋರವಾಗಿ ಖಂಡಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.